ಪೆಟ್ರೋಲ್ ಅನ್ನು ಮೆಕ್ಕೆಜೋಳದಿಂದ ತಯಾರಿಸಲಾಗುತ್ತಿದೆ. ಇದು ನಿಜವೇ? ಹೌದು. ಆದರೆ ಪೆಟ್ರೋಲ್ ಅನ್ನು ನೇರವಾಗಿ ಮೆಕ್ಕೆಜೋಳದಿಂದ ತಯಾರಿಸಲಾಗುವುದಿಲ್ಲ. ಎಥೆನಾಲ್ ಎಂಬ ಇಂಧನವನ್ನು ತಯಾರಿಸಲಾಗುತ್ತದೆ. ಈ ಎಥೆನಾಲ್ ಅನ್ನು ಪೆಟ್ರೋಲ್ನೊಂದಿಗೆ 20% ಬೆರೆಸಿ ವಾಹನಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತಿದೆ. ಇದನ್ನು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತವು ತನ್ನ ಇಂಧನ ಅಗತ್ಯಗಳಲ್ಲಿ ಸುಮಾರು 85% ಆಮದನ್ನು ಅವಲಂಬಿಸಿದೆ. ಅದಕ್ಕಾಗಿಯೇ ಭಾರತ ಸರ್ಕಾರವು ಎಥೆನಾಲ್ ಉತ್ಪಾದನೆಗಾಗಿ ಮೆಕ್ಕೆಜೋಳದ ಕೃಷಿಯನ್ನು ಹೆಚ್ಚಿಸಲು ಸಕ್ರಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದರಿಂದಾಗಿ ವಿದೇಶಿಗಳಿಂದ ಆಮದು ಕಡಿಮೆಯಾಗುತ್ತದೆ ಮತ್ತು ವಿದೇಶಿ ವಿನಿಮಯ ಉಳಿತಾಯವಾಗುತ್ತದೆ. ಅಲ್ಲದೆ ಮೆಕ್ಕೆಜೋಳದ ಬೆಳೆಗೆ ಸ್ಥಿರ ಮತ್ತು ಉತ್ತಮ ಮಾರುಕಟ್ಟೆ ಬೆಲೆ ಸಿಗುತ್ತದೆ. ಬೆಳೆ ಬೆಳೆಯುವ ರೈತರಿಗೆ ಹೆಚ್ಚುವರಿ ಆದಾಯ ಸಿಗುತ್ತದೆ ಮತ್ತು ದೇಶದಲ್ಲಿ ಹೆಚ್ಚಿನ ಎಥೆನಾಲ್ ಕಾರ್ಖಾನೆಗಳು ಇದ್ದರೆ ಹಳ್ಳಿಗಳಿಗೆ ಹೊಸ ಉದ್ಯೋಗಗಳು ಬರುತ್ತವೆ ಮತ್ತು ಹಳ್ಳಿಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮೆಕ್ಕೆಜೋಳ ಎಷ್ಟು ಪ್ರಯೋಜನಕಾರಿ ಎಂದು ನೀವು ನೋಡಿದಿರಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮೆಕ್ಕೆಜೋಳದಿಂದ ಎಥೆನಾಲ್ ಮಿಶ್ರಿತ ಪೆಟ್ರೋಲನ್ನು ಹೇಗೆ ತಯಾರಿಸಲಾಗುತ್ತದೆ ಎಂದು ನೋಡೋಣ.